Today, the government and the Speaker adjourned the legislature session. I have requested, and our party requested, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ ತಾಳಯ್ಯ, ಇನ್ನು ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಕನ್ನಡದಲ್ಲಿ ಹೇಳ್ತೀನಿ, ಕನ್ನಡದಲ್ಲಿ ಹೇಳ. ಓಕೆ, ಫಸ್ಟ್ ಕನ್ನಡ ಆಮೇಲೆ ಇಂಗ್ಲಿಷ್. ಫಸ್ಟ್ ಕನ್ನಡ. ಇವತ್ತು ವಿಧಾನಸಭಾ ಅಧಿವೇಶನವನ್ನ ಸ್ಪೀಕರ್ ಅವರು ಇವತ್ತೇ ಕೊನೆ ದಿನ ಅಂತೇಳಿ ಸರ್ಕಾರದ ನಿರ್ದೇಶನದ ಮೇರೆಗೆ ಅಡ್ಜರ್ನ್ ಮಾಡಿದ್ದಾರೆ, ಮುಂದೂಡಿದ್ದಾರೆ. ನಾನು ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ ಸ್ಪೀಕರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ. 6 ತಿಂಗಳ ನಂತರ ಅಸೆಂಬ್ಲಿ ಸೇರ್ತಾ ಇದೆ. ಜನರ ಸಮಸ್ಯೆಗಳು ಬಹಳ ಅಗಾಧವಾಗಿದ್ದಾವೆ. ಅವೆಲ್ಲ ಚರ್ಚೆಗಳನ್ನ, ಆಮೇಲೆ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕಾದ್ರೆ ಕನಿಷ್ಠ 20 ದಿನ ಅಸೆಂಬ್ಲಿ ನಡೆಸಬೇಕು ಅಂತ ಹೇಳಿದೆ. ಅವತ್ತೇನು ಹೇಳಿದ್ರು ಸರ್ಕಾರ ಮತ್ತು ಸ್ಪೀಕರ್ ಅಂತಂದ್ರೆ, ಇನ್ನೊಂದು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕರಿತೀನಿ, ಅಲ್ಲಿ ತೀರ್ಮಾನ ತಗೋಣ ಅಂತ ಹೇಳಿದ್ರು. ಆದರೆ ಈ ವಾರ ಕರೀಲೇ ಇಲ್ಲ. ನಾನು ಕೂಡಲೇ ಪತ್ರ ಬರೆದೆ ಸ್ಪೀಕರ್ಗೆ, ಕನಿಷ್ಠ ಒಂದು ವಾರನಾದರೂ ಕೂಡ, 5 ದಿನರಾದರೂ ಕೂಡ ಮುಂದೂಡಿ ಅಧಿವೇಶನನ ಅಂತೇಳಿ. ಅವರಿಲ್ಲ, ಸರ್ಕಾರ ಒಪ್ತಾ ಇಲ್ಲ, ನಾನೇನ್ ಮಾಡಲಿ. ಅಲ್ರಿ, ನೀವೇ ಕರೆದಿದ್ದದು ಲೆಜಿಸ್ಲೇಚರ್ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ರಿ, ಈಗ ಈ ತರ ಹೇಳ್ತಾ ಇದ್ದೀರಿ. ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಈಗ ನಾನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅದನ್ನು ಕೊಟ್ಟಿದ್ದೆ, ಅದು ಬಂದಿತ್ತು. ಇವತ್ತು ಸಮಯ ಇಲ್ಲ ಚರ್ಚೆ ಮಾಡಕ್ಕೆ. ಇವತ್ತಿಲ್ಲ, ಅದು ಸೋಮವಾರ ಮಾಡಬಹುದಾಗಿತ್ತು, ಮುಂದಕ್ಕೆ ಹಾಕಿದ್ರೆ ಅಸೆಂಬ್ಲಿನ. ಇನ್ನು ಫೈನಾನ್ಷಿಯಲ್ ಪೊಸಿಷನ್ ಇಸ್ ವೆರಿ ಬ್ಯಾಡ್ ಕರ್ನಾಟಕದ್ದು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಇನ್ನು ಬೇಕಾದಷ್ಟು ಇಶ್ಯೂಸ್ಗಳಿದ್ದು, ಬೆಲೆ ಏರಿಕೆ ಚರ್ಚೆ ಮಾಡೋದು, ನಕಾರಾತ್ಮಕವಾದಂಥ ಉತ್ತರ. ಮೈಸೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಯಿತು, ಅದಕ್ಕೆ ಸರಿಯಾದಂಥ ಉತ್ತರ ಇಲ್ಲ. ನಾವು ತೀರ್ಮಾನ ಮಾಡಿದ್ದು, ನಾವು ಈ ಸಾರಿ ಅಸೆಂಬ್ಲಿನಲ್ಲಿ ಧರಣ ಮಾಡೋದು ಬೇಡ, ಬಾವಿಗೆ ಹೋಗೋದು ಬೇಡ, ಹೆಚ್ಚು ಸಮಯ ತಗೊಂಡು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ಅಂತೇಳಿ ಬರೀ ವಾಕೌಟ್ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡಿರಲಿಲ್ಲ ನಾನು ಇವತ್ತಿನವರಿಗೆ. ಯಾವಾಗ ಇವತ್ತು ಅಂತಿಮವಾಗಿ ಆಗದೇ ಇಲ್ಲ ಮುಂದುವರಿಸಲಿಕ್ಕೆ ಅಧಿವೇಶನ ಅಂತ ಹೇಳಿದ್ರು, ಆಗ ಅನಿವಾರ್ಯವಾಗಿ ನಾವು ಇವತ್ತು ಧರಣ ಮಾಡಿದ್ವಿ. ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಯಲ್ಲಿ ಇದು ಒಂದು ಅಸ್ತ್ರ ವಿರೋಧ ಪಕ್ಷದವರಿಗೆ. ಈ ನ್ಯಾಷನಲ್ ಪಾಲಿಸಿ ತಂದಿದ್ದಾರಲ್ಲ, ಇವತ್ತು ದಲಿತರನ್ನ, ಶೋಷಿತ ವರ್ಗದವರನ್ನ, ಹಿಂದುಳಿದವರನ್ನ, ಮಹಿಳೆಯರನ್ನ ಆರ್ಎಸ್ಎಸ್ನ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಇದು ಒಂದು ಹುನ್ನಾರ, ಈ ಬಿಲ್ ತಂದಿರತಕ್ಕಂಥದ್ದು. ಅದಕ್ಕೆ ನಮ್ಮ ಶಿವಕುಮಾರ್, ನಾನು ಕರೆದಲ್ಲ, ಇದು ನಾಗ್ಪುರ ಎಜುಕೇಷನ್ ಪಾಲಿಸಿ. ಅದನ್ನು ನಮ್ಮ ಸ್ಪೀಕರ್ ಡಿಫೆಂಡ್ ಮಾಡ್ಕೋತಾರೆ. ಹೌದಪ್ಪ, ನೀವು ಆರ್ಎಸ್ಎಸ್ನವರು ಅದಕ್ಕೆ ಡಿಪೆಂಡ್ ಮಾಡ್ಕೊತಾ ಇದ್ದೀರಿ. ನೀವು ಆರ್ಎಸ್ಎಸ್ ಮೂಲದಿಂದ ಬಂದಿರೋರು, ಇನ್ ಪೂರಾ ಆರ್ಎಸ್ಎಸ್.
ಹೌದು, ಐ ಆಮ್ RSS ಅಂತ ಹೇಳ್ತಾರೆ. ಚಾಣಕ್ಯ ಯೂನಿವರ್ಸಿಟಿಗೆ ಜಮೀನು ಕೊಟ್ಬಿಟ್ರು. 116.16 ಎಕರೆ KIDB ಲ್ಯಾಂಡ್. ಅವರು ಜಮೀನ್ ರೈತರಿಂದ ತಕೊಂಡಿರೋದೇ 1.25 ಕೋಟಿ ಒಂದು ಎಕರೆಗೆ. ಇಡೀ 116 ಎಕರೆನ 16 ಗುಂಟೆನ ಬರೀ 50 ಕೋಟಿ ಕೊಟ್ಬಿಟ್ಟಿದ್ದಾರೆ. ಅವರು ಯಾವುದೇ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥವ್ರು ಸೆಸ್ ಅಂತ, ಅದು ಸೆಂಟರ್ ಫಾರ್ ಎಜುಕೇಷನಲ್ ಅಂತದ್ದು, ಸೋಷಿಯಲ್ ಎಕನಾಮಿಕಲ್ ಎಜುಕೇಷನ್ ಇದು ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿರೋರೆಲ್ಲ RSSನವರು, ಅಲ್ಲಿರೋರೆಲ್ಲ ABVP ಅವರು ಒಂದು ಮತ್ತೆ ಶ್ರೇಣೀಕೃತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಒಂದು ಯೂನಿವರ್ಸಿಟಿಯಿಂದ ತೆಗಿತಾ ಇದ್ದಾರೆ. ಮನುವಾದಿಗಳ ಯೂನಿವರ್ಸಿಟಿ ಅದು. ಸರ್ಕಾರಕ್ಕೀಗ ಸುಮಾರು 300 ಕೋಟಿಗಿಂತ ಹೆಚ್ಚು ರೂಪಾಯಿ ನಷ್ಟ ಆಗಿದೆ. 300 ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ. 300 crores ನಷ್ಟ ಆಗಿದೆ. 50 ಕೋಟಿ ರೂಪಾಯಿಗೆ ಥ್ರೋ ಪ್ರೈಸ್ ಕೊಟ್ಬಿಟ್ರು. ನಮ್ಮ ಸ್ಪೀಕರು ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ. ಮತ್ತೆ ಇವ್ರು ಪ್ರಿಸೈಡ್ ಮಾಡೋದು ಅಸೆಂಬ್ಲಿನ, ಇವ್ರು ಡಿಸ್ಕ್ರಿಷನ್ ಏನಾದ್ರೆ ಸರ್ಕಾರ ಕೇಳೋದಾದ್ರೆ ಆ ಸ್ಪೀಕರ್ ಸ್ಥಾನ ಯಾಕಿರ್ಬೇಕು? ಸರ್ಕಾರದಲ್ಲಿ ಒಬ್ಬ MLA ಕೂತ್ಕೋಬಹುದು, ಅಲ್ಲಿಗೆ ಸರ್ಕಾರದ ಒಬ್ಬ ಮಂತ್ರಿ ಹೋಗಿ ಕೂತ್ಕೋಬಹುದು. ಈಸ್ ಎಬೌವ್ ದಿ ಪಾಲಿಟಿಕ್ಸ್. ಸ್ಪೀಕರ್ ಆದ ತಕ್ಷಣ ಪಕ್ಷಾತೀತವಾಗಿರ್ಬೇಕು, ಇಂಪಾರ್ಷಿಯಲ್ ಆಗಿರ್ಬೇಕು. ಇವರು ಸರ್ಕಾರದ ಕಲಾಪಗಳನ್ನೆಲ್ಲ ಮುಗಿಸ್ಕೊಬಿಟ್ರು, ಬಿಲ್ಗಳು ಪಾಸ್ ಮಾಡ್ಕೊಬಿಟ್ರು, ಬೇರೆ ಇನ್ನೇನು ಮಾಡಬೇಕು ಅವನ್ನೆಲ್ಲ ಮಾಡ್ಕೊಂಡ್ರು. ಅದು ಜನರ ಸಮಸ್ಯೆಗೆ ಮಾತ್ರ ಚರ್ಚೆಗೊಂಡಿಲ್ಲ. ವಿಚ್ ಈಸ್ ದಿ ಫೋರಮ್ ಟು ಡಿಸ್ಕಸ್ ದಿ ಪೀಪಲ್ issues of the people. Which is the forum? This is the forum. Assembly is the forum. ಇವರು ಬಸವರಾಜ ಬೊಮ್ಮಾಯಿ ಅವರು, ನಾನೇನೋ ನಿರೀಕ್ಷೆ ಮಾಡಿದ್ದೆ, ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂಸದೀಯ ವ್ಯವಸ್ಥೆನಲ್ಲೂ ನಂಬಿಕೆ ಇಲ್ಲ. RSS ಕೈಗೊಂಬೆಗಳ ತರ ಕೆಲಸ ಮಾಡ್ತಾ ಇದ್ದಾರೆ. ಮುಖವಾಡ ಇರೋದಷ್ಟೇ. ದಿ RSS ವಿಚ್ ಈಸ್ ಡೈರೆಕ್ಟರ್ RSS ಈ ಸರ್ಕಾರಕ್ಕೆ ಅವ್ರ ಕೈಗೊಂಬೆಗಳಾಗಿ ಇವ್ರ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತವರಿಗೆ ಕೊರೋನಾದಲ್ಲಿ ಸತ್ತವರಿಗೆ ಸುಳ್ಳು ಹೇಳ್ಬಿಟ್ರು. ಕರ್ನಾಟಕದಲ್ಲಿ 3.5 ರಿಂದ 4 ಲಕ್ಷ ಜನ ಸತ್ತಿದ್ದಾರೆ. ಸುಳ್ಳು ಹೇಳ್ತಾರೆ, ಬರೀ 37,603 ಜನ ಸತ್ತಿರೋದು. ಇವತ್ತವರೆಗೆ ಪರಿಹಾರ ಕೊಟ್ಟಿಲ್ಲ. ಯಡಿಯೂರಪ್ಪ ಹೋಗಿ 2 ತಿಂಗಳುಗಳಾಗೋಯ್ತು. ಯಡಿಯೂರಪ್ಪ ಘೋಷಣೆ ಮಾಡಿದ್ದು 300 ಕೋಟಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ರು. ಬಟ್ ಸೋ ಫಾರ್ ನಾಟ್ ಎ ಸಿಂಗಲ್ ಪೈಸಾ ಇಸ್ ರಿಲೀಸ್. ಯಾರಿಗೂ ಕೊಟ್ಟಿಲ್ಲ. ಅವ್ರು ಯಾರೋ ರಾಮುಲು ಕೊಟ್ಟಿದ್ದೀವಿ ನಾವು ಅಂತ ಸುಳ್ಳು ಹೇಳ್ಬಿಟ್ರು. ಈ ವಾಸ್ ಕಾಟ್. ಯಡಿಯೂರಪ್ಪ ಪಾಪ ನಾನು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ₹1 ಅಂತ ಹೇಳಿ ಸಮಜಾಯಿಷಿ ಕೊಡಕ್ ಹೋದ್ರು. ಮತ್ತೆ ಯಾರ ಪರವಾಗಿದ್ದಾರೆ ಈ ಸರ್ಕಾರ? ತಮಿಳುನಾಡಿನಲ್ಲಿ ಸ್ಟಾಲಿನ್ ಮುಖ್ಯಮಂತ್ರಿ ₹3 ಕಡಿಮೆ ಮಾಡಿದ್ರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ. ನಾನು ಇವರು ಕಡಿಮೆ ಮಾಡಬಹುದು ಅಂತ ನಿರೀಕ್ಷೆ ಮಾಡಿದ್ದೆ. ₹1 ಮಾಡದೇನೆ
ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಬಂಡರು, ತಪ್ಪು ಚರ್ಮದವರು, ಲಜ್ಜಿಗೆಟ್ಟವರು ಇವರು. ಇಂಥ ಜನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಸರ್ಕಾರನ ನಾನು ಇವತ್ತವರೆಗೂ ನೋಡೇ ಇರಲಿಲ್ಲ. ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಮಾನಗೆಟ್ಟ ಸರ್ಕಾರ ಈ ಬಿಜೆಪಿ ಸರ್ಕಾರ. ಅದಕ್ಕೆ ಇವತ್ತು ಧರಣ ಮಾಡೋದು. ಯಾಕೆಂದ್ರೆ ಇವತ್ತೇ 1 ಗಂಟೆ ಮುಗಿಸ್ಬಿಡ್ತೀನಿ ಅಂತ, 1 o'clock ಮುಗಿಸ್ಬಿಡ್ತೀನಿ ಅಂತ ಸ್ಪೀಕರ್ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡದೆ, ಒಪ್ಪಲಿಲ್ಲ. ಅದಕ್ಕೋಸ್ಕರ ಧರಣ ಮಾಡಿದೆ. ನಾವು ಇನ್ಫ್ಯಾಕ್ಟ್ ನಾನು ಮೊದಲೇ ಹೇಳಿದೆ, ಈ ಸೆಷನ್ನಲ್ಲಿ ಧರಣನೇ ಮಾಡಬಾರದು ಅಂತ ತೀರ್ಮಾನ ಮಾಡಿದ್ದಾರೆ. ಆದರೆ ದಿ ಡಿಸಿಷನ್ ಆಫ್ ದಿ ಸ್ಪೀಕರ್ forced us to enter the well and to make dharna. So, ಏನಾದ್ರು ಇದ್ರೆ ಕೇಳಿ. So, you said you're not meeting the speaker indirectly, unofficially also. Now, the topic of the address itself is safeguarding democratic values. What do you have to So, say? admit, then according to the speaker, also disrespecting their thing. according to the speaker, the values of the democracy and the parliamentary system of government are collapsed, according to him. So, in BJP government, the values of democracy and parliamentary system of government, they are collapsing because they don't have any belief in democracy and parliamentary system of government. So, but this is not a joint session. This is just an address. So, why Congress? No, it is not an. It is not. Just an address now. No. What is joint session? What do you mean by joint session? Hello, I want to know what do you mean by joint session. I am asking the BJP people, what do you mean by joint session? Joint session means when council members and assembly members meeting in the assembly hall. That is the joint session. They are meeting. He is addressing both MLAs and MLCs. That is the joint session. Where is the president? Where is the law that the Speaker of the Lok Sabha can address as a joint session? It's a new president. It is going to be new president. They are going to establishing. Tomorrow, they may invite Mohan Bhagwat. Can we keep quiet? Only so far, as far as my knowledge is concerned, only President of India who has addressed the joint session. So, but they are saying what you did is... Governor, he used to address every New Year. So, what happened in Parliament recently, the Congress protest, so you're continuing that here in Vidhan Sabha. That's what they are saying. No. We are not following any decision taken by the Parliament. See, according to me, there is no provision in the Constitution or in the rule book to invite Speaker of the Lok Sabha to come and address the joint session. In 75 years of independence, this Vidhan Sabha was built by Kengal Hanumanthaya. Since this Vidhan Sabha started functioning, no Speaker of Lok Sabha came and addressed the joint session. There is no precedent as such. You want to have lunch with him also? No. We are totally boycotting. ಸಭಾಧ್ಯಕ್ಷರು ಮನವಿ ಮಾಡಿದ್ರು ಇದು ಸರ್ಕಾರ ಕರೆದಿರೋದಲ್ಲ, ನಾನು ಮತ್ತೆ ಸಭಾಪತಿಯವರು ಕರೆದಿರೋದು. ಹಾಗಾಗಿ ಕಾಂಗ್ರೆಸ್ನವರು ಮತ್ತೆ ಮರುಪರಿಶೀಲಿಸಿ ಬನ್ನಿ. No. First of all, on 3 grounds we are boycotting. Number 1, the Speaker of the Legislative Council has not discussed this matter, that Speaker will address the joint session, Speaker of the Lok Sabha will address the joint session.
with the leader of the opposition in the upper house. That is number one. Number two, there is no provision in the constitution. The speaker can also address the joint session, except governor, so far, except governor and the president of India. Nobody has addressed the joint session. That is number two. Number three, the speaker and the government did not oblige. They are not ready to discuss the problems of the people of the state. There are so many issues, there are so many problems of the people. The people are suffering like anything. We want to discuss, we want to give some relief to the sufferers. Sir, you could not take it in the house. What is your next step? No? Are you going to go to public? We will go to the people. Next step is we will go to the people. ಗೊತ್ತಿಲ್ಲ ನನಗೆ, ಐ ಡು ನಾಟ್ ನೋ, ಬಿಕಾಸ್ he wanted to ನಾನು in fact I have suggested, if you really wanted to take the address of Mr. Birla, you will conduct it in this banquet hall. So many functions are taking place in the central hall of the parliament. ಬಿಜೆಪಿ ಅಜೆಂಡಾವನ್ನು ಸ್ಪೀಕರ್ ಅವರು ಈ ಮೂಲಕ ಏರ್ತಾ ಇದ್ದಾರೆ. ಬಿಜೆಪಿ ಅಜೆಂಡಾವನ್ನ ಈ ಮೂಲಕ ಏರ್ತಾ ಇದ್ದಾರೆ. ಅವರು ಸ್ಪೀಕರ್ ಅಜೆಂಡಾ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಬಿಜೆಪಿ ಅಜೆಂಡಾವನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅಂದ್ರೆ ದಿಸ್ ಇಸ್ RSS ಅಜೆಂಡಾ, ನೋ ಬಿಜೆಪಿ. ಬಿಜೆಪಿ ಮುಖವಾಡ ಅಷ್ಟೇ, RSS ಅಜೆಂಡಾ. ಸಿಟಿ ರವಿ ಅಂತರ, ಸಿಟಿ ರವಿ ಅಸಹಿಷ್ಣುತೆ ಭಾವನೆ ಇದೆ, ಅದಕ್ಕೆ ಕಾಂಗ್ರೆಸ್ ಅಸಹಿಷ್ಣುತೆ ಇದೆ ಅಂತ ಹೇಳ್ತಾರೆ. He is also from RSS and Bajrang Dal. I don't want to take any lesson from RSS man. Our fight is against big RSS. Our fight is against communal forces.